ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 2025 ಜನವರಿಯಲ್ಲಿ ಮಹಾಕುಂಭಮೇಳವನ್ನು ನೋಡ್ತಾ ಇರೋ ನಮಗೆ ಆಗಸದಲ್ಲಿ ಮಹಾವಿಸ್ಮಯವೊಂದನ್ನು ನೋಡುವ ಭಾಗ್ಯ ಕೂಡ ಸಿಗ್ತಾ ಇದೆ. ಇದೇ ಜನವರಿ 21ನೇ ತಾರೀಕಿನಿಂದ 7 ಗ್ರಹಗಳು ಒಟ್ಟಿಗೆ ಸೇರಲಿದ್ದು ಇದು ಖಗೋಳ ಶಾಸ್ತ್ರಜ್ಞರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಮೂಲಕ ಸೌರಮಂಡಲದ 7 ಗ್ರಹಗಳನ್ನು ಒಟ್ಟಿಗೆ ನೋಡುವ ಭಾಗ್ಯ ನಮಗೆ ಸಿಗ್ತಾ ಇದೆ. ಅದರಲ್ಲಿ ಕೆಲವು ಬರಿ ಕಣ್ಣಿಗೆ ಕಂಡ್ರೆ ಮತ್ತೆ ಕೆಲವನ್ನ ದೂರದರ್ಶಕಗಳ ಸಹಾಯದಿಂದ ನೋಡಬೇಕಾಗತ್ತೆ. ಈ ಖಗೋಳ ವಿಸ್ಮಯದ ಬಗ್ಗೆ ವಿಜ್ಞಾನಿಗಳಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳಿವೆ. ಅವತ್ತು ಕಾಣೋದು ಕೇವಲ 4 ಗ್ರಹಗಳು ಮಾತ್ರ, ಇನ್ನು 3 ಗ್ರಹಗಳನ್ನು ನೋಡೋದಕ್ಕೆ ಸಾಧ್ಯನೇ ಆಗುವುದಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇರೋದು ಪೂರ್ತಿ ಸುಳ್ಳೇನಲ್ಲ. ಹಾಗೆ 7 ಗ್ರಹಗಳ ಸಮಾಗಮ ಆಗತ್ತೆ ಅನ್ನೋದನ್ನ ಅವರೇನು ನಿರಾಕರಿಸ್ತಾ ಇಲ್ಲ. ಹಾಗಾದ್ರೆ ಏನಿದು ಬಾಹ್ಯಾಕಾಶದ ಕೌತುಕದ ಕಥೆ? ಇಲ್ಲಿ 7 ಗ್ರಹಗಳು ಒಂದೇ ರೇಖೆಯಲ್ಲಿರುತ್ತವಾ ಅಥವಾ ಅವುಗಳನ್ನು ನಾವು ಬೇರೆ ಬೇರೆ ಕಡೆಗಳಲ್ಲಿ ಕಾಣಬೇಕಾಗತ್ತಾ? ಈ ಗ್ರಹಗಳ ಅಲೈನ್ಮೆಂಟ್ಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸೌರಮಂಡಲ, ಸೂರ್ಯ ಕೇಂದ್ರಿತವಾದ ಸೌರಮಂಡಲದಲ್ಲಿ 8 ಗ್ರಹಗಳಿವೆ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಟ್ಯೂನ್ಗಳು ಈ 8 ಗ್ರಹಗಳು. ಇವುಗಳಲ್ಲಿ ನಮ್ಮ ಭೂಮಿ ಕೂಡ ಒಂದು ಗ್ರಹ ಆಗಿರೋದ್ರಿಂದ ನಾವು ಭೂಮಿಯಲ್ಲಿ ನಿಂತು ಇನ್ನುಳಿದ 7 ಗ್ರಹಗಳನ್ನು ಟೆಲಿಸ್ಕೋಪುಗಳ ಮೂಲಕ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಅಂತಲೇ ಸಾಕಷ್ಟು ತಾರಾಲಯಗಳಲ್ಲಿ ದೂರದರ್ಶಕದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಇಷ್ಟಾದರೂ ಕೆಲವೊಮ್ಮೆ ಭೂಮಿಯಿಂದ ಎಲ್ಲ ಗ್ರಹಗಳನ್ನು ಎಲ್ಲ ಸಮಯದಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ಬಾರಿಯ ಜನವರಿಯಲ್ಲಿ ಅಂಥದ್ದೊಂದು ಕೌತುಕ ಉಂಟಾಗ್ತಾ ಇದೆ. ಜನವರಿ 25ರಂದು ಬಾನಂಗಳದಲ್ಲಿ 7 ಗ್ರಹಗಳು ನೋಡೋದಕ್ಕೆ ಸಿಗುತ್ತವೆ ಅಂತ ಹೇಳಲಾಗ್ತಾ ಇದೆ. ಹೀಗಂತ ಇದ್ದ ಹಾಗೆ ನಾವು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರೆ 7 ಗ್ರಹಗಳು ಸಾಲಾಗಿ ನಿಂತಿರೋ ಒಂದು ಫೋಟೋ ನಮ್ಮ ಕಣ್ಣಿಗೆ ಬೀಳುತ್ತೆ. ಒಂದೇ ಸರಳ ರೇಖೆಯಲ್ಲಿ 7 ಗ್ರಹಗಳು ನಿಂತಿರೋ ಹಾಗೆ ಆ ಫೋಟೋ ಇದೆ. ಆದರೆ ಇದು ನಿಜಕ್ಕೂ ಹೀಗೆ ಇರುತ್ತಾ? ಖಂಡಿತ ಹೀಗಿರೋದಿಲ್ಲ ಅಂತ ಬಾಹ್ಯಾಕಾಶ ವಿಜ್ಞಾನಿಗಳು ಹೇಳ್ತಾರೆ. ಯಾಕೆಂದರೆ ಒಂದೇ ಸರಳ ರೇಖೆಯಲ್ಲಿ ಎಲ್ಲ ಪ್ಲಾನೆಟ್ಗಳು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವುಗಳ ಸ್ಥಾನದಲ್ಲಿ ಒಂದಷ್ಟಾದರೂ ಬದಲಾವಣೆ ಇದ್ದೇ ಇರುತ್ತೆ. ಅಷ್ಟೇ ಅಲ್ಲದೆ ಈ ಗ್ರಹಗಳ ಅಲೈನ್ಮೆಂಟಲ್ಲಿ 4 ಗ್ರಹಗಳನ್ನು ಜನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನುಳಿದ 3 ಗ್ರಹಗಳನ್ನು ನೋಡಬೇಕು ಅಂದರೆ ಅದಕ್ಕೆ ಟೆಲಿಸ್ಕೋಪ್ನ ಅಗತ್ಯ ತುಂಬಾ ಇರುತ್ತೆ ಅನ್ನೋದು ವಿಜ್ಞಾನಿಗಳು ಹೇಳ್ತಾ ಇರೋ ಮಾತು. ಯಾಕೆ ಹೀಗೆ ಅನ್ನೋದನ್ನು ನೋಡಿದರೆ ಅದಕ್ಕೆ ಉತ್ತರವಾಗಿ ನಮಗೆ ಕಾಣೋದು ಯುರೇನಸ್, ನೆಪ್ಟ್ಯೂನ್ ಹಾಗೂ ಬುಧ ಗ್ರಹಗಳ ಹೊಳೆಯುವ ಶಕ್ತಿ. ಇಲ್ಲಿ ಸೌರಮಂಡಲದ ಇನ್ನಿತರೆ ಗ್ರಹಗಳಿಗೆ ಹೋಲಿಸ್ಕೊಂಡ್ರೆ ಯುರೇನಸ್ ಮತ್ತು ನೆಪ್ಟ್ಯೂನ್ಗಳ ಹೊಳೆಯುವ ಶಕ್ತಿ ತುಂಬಾನೇ ಕಡಿಮೆ ಇರುತ್ತೆ. ಅವುಗಳನ್ನು ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಕರೀತಾರೆ. ಅದರಲ್ಲೂ ಯುರೇನಸ್ ಮತ್ತು ನೆಪ್ಟ್ಯೂನ್ಗಳಿವೆಯಲ್ಲ, ಇವು ಸೂರ್ಯನಿಂದ ತುಂಬಾ ದೂರದಲ್ಲಿವೆ. ಅವುಗಳವರೆಗೆ ಸೂರ್ಯನ ಶಾಖ ಮತ್ತು ಬೆಳಕು ತಲುಪೋದು ಕೂಡ ಕಷ್ಟ. ಹೀಗಾಗಿ ಅವುಗಳನ್ನು ಐಸ್ ಜೈಂಟ್ಸ್ ಅಂತ ಗುರುತಿಸಲಾಗುತ್ತೆ. ಸೊ ಸೂರ್ಯನಿಂದ ತುಂಬ ದೂರ ಇರುವ ಈ ಗ್ರಹಗಳನ್ನು ಟೆಲಿಸ್ಕೋಪ್ ಇಲ್ಲದೇ ಇದ್ದರೆ ಅವುಗಳ ಇರುವಿಕೆಯನ್ನು ಗುರುತಿಸೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಇನ್ನು ಬುಧ ಗ್ರಹ ಈ ನೆಪ್ಟ್ಯೂನ್ ಹಾಗೂ ಯುರೇನಸ್ಗಳ ಹಾಗೆ ಹೊಳಪನ್ನೇನೂ ಕಳ್ಕೊಂಡಿಲ್ಲ. ಆದರೆ ಬುಧ ಗ್ರಹ ಚಿಕ್ಕದು. ಸೌರಮಂಡಲದಲ್ಲೇ ಅತಿ ಚಿಕ್ಕ ಗ್ರಹ ಅಂದರೆ ಅದು ಬುಧ. ಇನ್ನು ಈ ಬುಧ ಗ್ರಹ ಸೂರ್ಯನಿಗೆ ತುಂಬ ಹತ್ತಿರದಲ್ಲಿರುತ್ತೆ. ಅದನ್ನು ನಾವು ರಾತ್ರಿ ಹೊತ್ತಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗೆಯೇ ಹಗಲ ಹೊತ್ತಲ್ಲಿ ಅದನ್ನು ಹುಡುಕೋದು ಕೂಡ ತುಂಬ ಕಷ್ಟ ಆಗುತ್ತೆ. ಹೀಗಾಗಿ ಈ 3 ಗ್ರಹಗಳು ಕೂಡ ಆಗಸದಲ್ಲಿದ್ದರೂ ಅವುಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಒಂದಷ್ಟು ಮಂದಿ ಬಾಹ್ಯಾಕಾಶ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಸೊ ಜನವರಿ 25ರಂದು ಆಗಸದಲ್ಲಿ ಕಾಣೋದು ಕೇವಲ 4 ಗ್ರಹಗಳು ಮಾತ್ರ ಅನ್ನೋದು ಅವರ ವಾದ. ಆದರೆ ಇಲ್ಲಿ 7 ಗ್ರಹಗಳಿರುತ್ತವೆ. ಹೀಗಾಗಿನೇ ಇದು 7 ಗ್ರಹಗಳ ಅಲೈನ್ಮೆಂಟ್ ಆಗುತ್ತೆ ವಿನಃ ಕೇವಲ 4 ಗ್ರಹಗಳ ಅಲೈನ್ಮೆಂಟ್ ಅಲ್ಲ. ಮನುಷ್ಯನ ಕಣ್ಣಿಗೆ ಅವುಗಳನ್ನು ನೋಡೋದಕ್ಕೆ ಸಾಧ್ಯ ಆಗದೇ ಇದ್ರೆ ಅವು ಅಲೈನ್ ಆಗಿರೋದೇ ಸುಳ್ಳು ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಜನವರಿ ಹಾಗೂ ಫೆಬ್ರವರಿಯಲ್ಲಿ ಬಾನಂಗಳದಲ್ಲಿ ನಿಜಕ್ಕೂ ವಿಸ್ಮಯಾನೇ ನಡೆಯುತ್ತೆ ಅಂತ ಆ ಬಾಹ್ಯಾಕಾಶ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಗ್ರಹಗಳ ಅಲೈನ್ಮೆಂಟ್ಗೆ ಕಾರಣ ಆಗ್ತಾ ಇರೋದು ಗ್ರಹಗಳ ಚಲನೆ. ಇಲ್ಲಿ ಒಂದಷ್ಟು ಗ್ರಹಗಳು ಸೂರ್ಯನ ಸುತ್ತ ವೇಗವಾಗಿ ಸುತ್ತುತ್ತವೆ, ಹಾಗೆ ಕೆಲವು ತುಂಬ ನಿಧಾನವಾಗಿ ಚಲಿಸುತ್ತವೆ. ಹೀಗೆ ಸಾಕಷ್ಟು ವರ್ಷಗಳ ಕಾಲ ಗ್ರಹಗಳ ಚಲಿಸುವಿಕೆಯ ನಂತರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅವು ಒಂದಕ್ಕೊಂದು ಹತ್ತಿರ ಆಗುತ್ತೆ. ಆಗ ಅವುಗಳನ್ನು ಒಂದೇ ರೇಖೆಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಗ್ರಹಗಳ ಚಲಿಸುವಿಕೆಯ ವೇಗ ಹಾಗೂ ಅವು ಸೂರ್ಯನ ಸುತ್ತ ಸುತ್ತುವ ಕಾಲದ ಬಗ್ಗೆ ಹೇಳೋದಕ್ಕೂ ಮೊದಲು ಈ ಗ್ರಹಗಳು ಹೇಗೆ ಒಂದೇ ಕಡೆ ಕಾಣುತ್ತವೆ ಅನ್ನೋದನ್ನು ಕೂಡ ನಿಮಗೆ ಹೇಳಿಬಿಡ್ತೀನಿ ಕೇಳಿ. ಕೇಳಿದ್ರೆ, ನೀವು ಸುಳಿಯನ್ನು ನೋಡಿದಿರಿ ಅಲ್ವಾ? ನೀರಿನ ಒಳಗುಂಟಾಗುವ ಸುಳಿ, ನೀರಿನ ಆಳದವರೆಗೆ ಆ ಸುಳಿ ಇರುತ್ತೆ. ನಮ್ಮ ಸೌರಮಂಡಲ ಕೂಡ ಇರೋದು ಹಾಗೇನೆ.
ನಾವು ಅಂದುಕೊಂಡ ಹಾಗೆ ಅದು ಚಪ್ಪಟೆಯಾಗಿಲ್ಲ. ಅಷ್ಟೇ ಅಲ್ಲದೆ ನಮ್ಮ ಬ್ರಹ್ಮಾಂಡದ ಪ್ರತಿಯೊಂದಕ್ಕೂ ಕೂಡ ಚಲನೆ ಅನ್ನೋದಿರುತ್ತೆ. ಸೂರ್ಯ ಕೂಡ ಆ ಚಲನೆಯಿಂದ ಹೊರತಾಗೇನಿಲ್ಲ. ಇಲ್ಲಿ ಸೂರ್ಯ ಮಿಲ್ಕಿ ವೇ ಗ್ಯಾಲಕ್ಸಿಯ ಮಧ್ಯದ ಕಡೆಗೆ ಚಲಿಸ್ತಾ ಇದ್ದಾನೆ. ಅವನ ವೇಗಕ್ಕೆ ಸೌರಮಂಡಲ ಕೂಡ ಚಲಿಸ್ತಾ ಇರುತ್ತೆ. ಇಲ್ಲಿ ಗ್ರಹಗಳು ಸೂರ್ಯನ ಸುತ್ತ ಸುರುಳಿ ಆಕಾರದಲ್ಲಿ ಚಲಿಸ್ತಾ ಇರೋ ಕಾರಣದಿಂದ ಸೂರ್ಯನಿಗಿಂತಲೂ ಮೇಲ್ಭಾಗಕ್ಕೆ ಹೋಗಿ ನೋಡಿದರೆ ಈ ಸೌರಮಂಡಲ ಅನ್ನೋದು ಒಂದು ಸುಳಿಯ ಹಾಗೆ ಕಾಣುತ್ತೆ. ಇಲ್ಲಿ ಕೂಡ ನಾವು ಈ ಗ್ರಹಗಳ ಅಲೈನ್ಮೆಂಟನ್ನು ಸುಳಿ ಆಕಾರದಲ್ಲಿ ನೋಡಬೇಕಾಗುತ್ತೆ. ಇದೆಲ್ಲವೂ ಪ್ಲಾನೆಟೋರಿಯಂಗಳಲ್ಲಿ, ಬಾಹ್ಯಾಕಾಶ ಸಂಶೋಧನಾ ಕೇಂದ್ರಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಹೊರತು ಸಾಮಾನ್ಯ ಕಣ್ಣಿಗಿದು ಕಾಣೋದಿಲ್ಲ. ಈ ವಿಸ್ಮಯಕ್ಕೆ ಕಾರಣ ಆಗ್ತಾ ಇರೋದು ಗ್ರಹಗಳ ಚಲನೆ. ಇಲ್ಲಿ ಪ್ರತಿಯೊಂದು ಗ್ರಹ ಕೂಡ ಸೂರ್ಯನ ಸುತ್ತ ಒಂದು ಸುತ್ತು ಬರೋದಕ್ಕೆ ಅದರದ್ದೇ ಆದ ಸಮಯವನ್ನು ತಗೊಳ್ತಾ ಹೋಗುತ್ತೆ. ಆ ಲೆಕ್ಕಾಚಾರವನ್ನು ನಾವು ಒಮ್ಮೆ ನೋಡೋದಾದರೆ ಬುಧ ಗ್ರಹಕ್ಕೆ ಸೂರ್ಯನ ಸುತ್ತ ಒಮ್ಮೆ ಸುತ್ತೋದಕ್ಕೆ ಭೂಮಿಯ 88 ದಿನಗಳು ಬೇಕಾಗತ್ವೆ. ಇನ್ನು ಶುಕ್ರ ಗ್ರಹಕ್ಕೆ 225 ದಿನ, ಭೂಮಿಗೆ 365 ದಿನ, ಮಂಗಳನಿಗೆ 687 ದಿನ, ಗುರುವಿಗೆ ಸುಮಾರು 12 ವರ್ಷ. ಅಂದರೆ ಗುರುಗ್ರಹ ಸೂರ್ಯನ ಸುತ್ತ ಸುತ್ತೋದಕ್ಕೆ ಭೂಮಿಯ ಲೆಕ್ಕದ ಪ್ರಕಾರ 4333 ದಿನಗಳನ್ನು ತಗೊಳುತ್ತೆ. ಇನ್ನು ಶನಿ ಇದಕ್ಕಿಂತ ಹೆಚ್ಚು ಸಮಯವನ್ನ ತಗೊಳುತ್ತೆ. ಇಲ್ಲಿ ಶನಿ ಅಂದ್ರೇನೆ ನಿಧಾನಗತಿ ಅಂತ ಅರ್ಥ. ಶನಿ ಗ್ರಹಕ್ಕೆ ಸೂರ್ಯನ ಸುತ್ತ ಸುತ್ತೋದಕ್ಕೆ ಭೂಮಿಯ ದಿನಗಳ ಲೆಕ್ಕದಲ್ಲಿ 10,759 ದಿನಗಳು ಬೇಕು. ಇನ್ನು ಯುರೇನಸ್ಗೆ 30,687 ದಿನಗಳು, ನೆಪ್ಟ್ಯೂನ್ಗೆ 60,190 ದಿನಗಳಷ್ಟು ಸಮಯ ಬೇಕಾಗುತ್ತೆ. ಇಲ್ಲಿ ಈ ಗ್ರಹಗಳ ಚಲಿಸುವಿಕೆಯ ವೇಗ ಇದೆಯಲ್ಲ, ಅವು ಸೂರ್ಯನಿಂದ ಎಷ್ಟು ದೂರದಲ್ಲಿವೆ ಅನ್ನೋದನ್ನ ಆಧಾರ ಪಟ್ಟಿರುತ್ತವೆ. ಸೊ ಇಲ್ಲಿ ಒಂದೊಂದು ಗ್ರಹ ಕೂಡ ಬೇರೆ ಬೇರೆ ಕಾಲದಲ್ಲಿ ಸೂರ್ಯನನ್ನು ಸುತ್ತೋದ್ರಿಂದ ಈ ರೀತಿಯ ವಿಸ್ಮಯಗಳು ನಡೆಯುತ್ತವೆ. ಇಲ್ಲದೆ ಹೋದರೆ ಎಲ್ಲ ಗ್ರಹಗಳು ಒಂದೇ ರೇಖೆಯಲ್ಲಿದ್ದು ಅದೇ ಸ್ಪೀಡಲ್ಲಿ ಅವು ಸುತ್ತುತ್ತಾ ಹೋದರೆ ಯಾವುದೇ ಕಾರಣಕ್ಕೂ ಆ ಗ್ರಹಗಳ ಸ್ಥಾನ ಸರಳ ರೇಖೆಯಿಂದ ಬೇರಾಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿನೇ ಇದೇ ಗ್ರಹಗಳು ಬೇರೆ ಬೇರೆ ಪೊಸಿಷನ್ನಲ್ಲಿದ್ದು ಅವುಗಳ ತಿರುಗುವಿಕೆಯ ವೇಗ ಹಾಗೂ ಪ್ರದಕ್ಷಿಣೆಯ ಸಮಯ ಒಂದಾದರೆ ಯಾವುದೇ ಕಾರಣಕ್ಕೂ ಅವು ಮತ್ತೆ ಸರಳ ರೇಖೆಯಲ್ಲಾಗಲಿ ಅಥವಾ ಒಂದಕ್ಕೊಂದು ಹತ್ತಿರ ಬರೋದಕ್ಕಾಗಲಿ ಸಾಧ್ಯ ಆಗೋದಿಲ್ಲ. ಹೀಗಾಗಿನೇ ಇಲ್ಲಿ ಗ್ರಹಗಳ ಚಲನೆ ಅನ್ನೋದು ಈ ರೀತಿಯ ಕೌತುಕಗಳಿಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ 7 ಗ್ರಹಗಳು ಒಟ್ಟಿಗೆ ಸೇರುತ್ತವೆ ಅನ್ನೋದು ನಿಜ. ಆದರೆ ಅದು ಜನವರಿ 25ನೇ ತಾರೀಕಿನ ದಿನಾನೇ ಆಗತ್ತಾ? ಈ ಬಗ್ಗೆ ಸಾಕಷ್ಟು ವಿಜ್ಞಾನಿಗಳಲ್ಲಿ ಭಿನ್ನಾಭಿಪ್ರಾಯ ಇದೆ. ಕೆಲವರ ಪ್ರಕಾರ ಜನವರಿ 21ನೇ ತಾರೀಕಿನಿಂದ ಶುರುವಾಗುವ ಈ ಪ್ಲಾನೆಟ್ ಅಲೈನ್ಮೆಂಟ್ ಫೆಬ್ರವರಿ 28ರವರೆಗೆ ಮುಂದುವರಿಯುತ್ತೆ. ಆ ಸಂದರ್ಭದಲ್ಲಿ ಜನವರಿ 25ನೇ ತಾರೀಕಿನಂದು 6 ಗ್ರಹಗಳು ಒಂದೇ ರೇಖೆಯಲ್ಲಿ ಕಾಣಿಸ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಆ ಬಳಿಕ ಒಂದೇ ರೇಖೆಯಲ್ಲಿ ಕಾಣಿಸಿಕೊಳ್ಳುವ ಗ್ರಹಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಕೂಡ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ಇವೆ. ಇನ್ನು ಮತ್ತಷ್ಟು ಬಾಹ್ಯಾಕಾಶ ವಿಜ್ಞಾನಿಗಳು ಫೆಬ್ರವರಿ 28ನೇ ತಾರೀಖೇ ಈ 7 ಗ್ರಹಗಳು ಒಮ್ಮೆ ಕಾಣಿಸ್ಕೊಳ್ಳುತ್ತವೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಬಾಹ್ಯಾಕಾಶ ಕೌತುಕದ ಈ ವಿಸ್ಮಯ ಎಷ್ಟರ ಮಟ್ಟಿಗಿದೆ ಅಂದರೆ ನಾವು ಅದಕ್ಕೆ ಜನವರಿ 21ರಿಂದ ಫೆಬ್ರವರಿ 28ರವರೆಗೆ ಪ್ರತಿದಿನ ಆಕಾಶವನ್ನು ನೋಡ್ತಾ ಕಾಯಬೇಕಾಗುತ್ತೋ ಏನೋ. ಇನ್ನು ಇಂಥ ಪ್ಲಾನೆಟ್ ಅಲೈನ್ಮೆಂಟ್ ಅನ್ನು ಮತ್ತೆ ನಾವು ನೋಡಬೇಕು ಅಂದರೆ ದಶಕಗಳ ಕಾಲ ಕಾಯಬೇಕಾಗುತ್ತೆ. ಸೊ ಈ ಗ್ರಹಗಳ ಸೇರುವಿಕೆಯನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆಗಸದಲ್ಲಿ ನಾವು 7 ಗ್ರಹಗಳನ್ನು ನೋಡೋದಕ್ಕೆ ಸಾಧ್ಯ ಆಗದೇ ಇದ್ದರೂ ಅಟ್ಲೀಸ್ಟ್ ಶನಿ, ಗುರು, ಮಂಗಳ ಹಾಗೂ ಶುಕ್ರ ಗ್ರಹಗಳು ಬರೀ ಕಣ್ಣಿಗೆ ಕಾಣುತ್ತವೆ. ಅವುಗಳನ್ನಾದರೂ ನೋಡೋಣ. ಹಾಗೆಯೇ ಮನೆಯಲ್ಲಿ ಮಕ್ಕಳಿದ್ರೆ ಅವರಿಗೆ ವಿಸ್ಮಯವನ್ನು ತೋರಿಸಿ. ಒಟ್ಟಲ್ಲಿ ಖಗೋಳದ ಈ ವಿದ್ಯಮಾನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ಗೆಳೆಯರೆ ಆಗಸದಲ್ಲಿ ಸಂಭವಿಸಲಿರುವ ವಿಶೇಷದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.